ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಯುವನಿಧಿ ಅಪ್ಲಿಕೇಶನ್ ಬಗ್ಗೆ ಭಾಳಷ್ಟು ಜನ ಕಮೆಂಟ್ ಮಾಡ್ತಾಯಿದ್ರಿ. UCMS ಹೈಯರ್ ಸ್ಟಡಿ ಯಾವಾಗ ಹೋಗುತ್ತೆ, ಯಾವಾಗ ಅಪ್ಡೇಟ್ ಆಗುತ್ತೆ, ಅಪ್ಡೇಟ್ ಆಗಬೇಕಾದ್ರೆ ಏನು ಮಾಡಬೇಕಂತ ಎಲ್ಲ ರೀತಿಯಾಗಿ ಕೇಳ್ತಾ ಇದ್ರಿ. ಈಗ ರೀಸೆಂಟಾಗಿ ಜೂನ್ ಮಂತದ್ದು ಸ್ಟೇಟಸ್ ಚೆಕ್ ಮಾಡೋದು ಅಪ್ಡೇಟ್ ಆಗಿದೆ. ಸೊ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ನಂದು ಕೂಡ UCMS ಹೈಯರ್ ಸ್ಟಡಿ ಅಂತ ತೋರಿಸ್ತಾ ಇತ್ತು. ಸೊ ಎಲ್ಲರದು ಕೂಡ ಸ್ಟೇಟಸ್ ಚೇಂಜ್ ಆಗಿದೆ. ಸೊ ಅದ್ರ ಬಗ್ಗೆ ಮಾಹಿತಿ ಕೊಡೋಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಯಾರಾದರೂ ನಮ್ಮ ಚಾನಲ್ಗೆ ಹೊಸಬ್ರು ವಿಸಿಟ್ ಮಾಡಿದರೆ ಅಂಥವ್ರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜುಕಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಆಲ್ ಅಂತ ಕೊಡಿ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಭಾಳಷ್ಟು ದಿನಗಳಿಂದ ಎಲ್ಲರೂ ಕೂಡ ಕೇಳ್ತಾ ಇದ್ರಿ UCMS ಹೈಯರ್ ಸ್ಟಡಿ ಅನ್ನೋದು ಯಾವಾಗ ಹೋಗುತ್ತೆ ಅಂತೇಳಿ. ಸೊ ಈಗ ಜೂನ್ ತಿಂಗಳದು ಅಪ್ಡೇಟ್ ಆಗಿದೆ. ಸೊ ಎಲ್ಲರೂ ಕೂಡ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಿಕೊಂಡು ನನಗೆ ಮೆಸೇಜ್ ಮಾಡಿ ಯಾವ ರೀತಿಯಾಗಿ ತೋರಿಸ್ತಾ ಇದೆ ಅಂತೇಳಿ. ಸೊ ನಾನು ನಿಮ್ಮದು ಇನ್ನೂ ಕೂಡ ಹೈಯರ್ ಸ್ಟಡಿ ಅಂತ ತೋರಿಸ್ತಾ ಇದ್ದರೆ ಅದಕ್ಕೆ ಏನು ಮಾಡಬೇಕಂತ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಬನ್ನಿ ಸ್ಟೇಟಸನ್ನು ಚೆಕ್ ಮಾಡಿ ನಿಮಗೆ ಕನ್ಫರ್ಮ್ ಆಗಿದೆಯಾ ಅಲ್ವ ಅಂತೇಳಿ, ಅಂದರೆ ಸ್ಟೇಟಸ್ ಚೇಂಜ್ ಆಗಿದೆಯಾ ಅಲ್ವ ಅಂತೇಳಿ ತಿಳಿಸ್ಕೊಡ್ತೀನಿ. ಸೊ ನೀವು ಇಲ್ಲಿ ನೋಡ್ಕೋಬೋದು. ಸೊ ಇಲ್ಲಿ ನೀವು ನೋಡ್ಕೋಬೋದು ಯುವನಿಧಿ ಅಪ್ಲಿಕೇಶನ್ ಸ್ಟೇಟಸ್ ನಿಮ್ಮದು ಜೂನ್ ತನಕ ಅಪ್ಡೇಟ್ ಆಗಿದೆ. ಇನ್ನೂವರೆಗೂ ಮೇ ತನಕ ಮಾತ್ರ ಅಪ್ಡೇಟ್ ಆಗಿತ್ತು. ಸೊ ಈಗ ನಾನು ನನ್ನ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಈಗ ನೀವು ಇಲ್ಲಿ ನೋಡ್ಕೋಬೋದು ಇಷ್ಟು ದಿನಗಳ ತನಕ ನಂದು ಕೂಡ UCMS ಹೈಯರ್ ಸ್ಟಡಿ ಅಂತ ತೋರಿಸ್ತಾ ಇತ್ತು. ಸೊ ಇಲ್ಲಿ ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಅಪ್ರೂವ್ಡ್ DDPO ಆಫೀಸ್ 30/10/2025. ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಅಪ್ರೂವ್ಡ್ ಬೈ DDPI ಆಫೀಸರ್ ಅಂತೇಳಿ ತೋರಿಸ್ತಾ ಇದೆ. 17/4/2026ಕ್ಕೆ ನಂದು DDPI ಕಡೆಯಿಂದ ಅಪ್ಲಿಕೇಶನ್ ವೆರಿಫೈ ಆಗಿದೆ. ಸೊ ಎಲ್ಲರದು ಕೂಡ ಜೂನ್ ಮಂತದ್ದು ಸ್ಟೇಟಸ್ ಅಪ್ಡೇಟ್ ಆಗಿದೆ. ಸೊ ಎಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಳಿ. ಇನ್ನೂ ಕೂಡ ನಿಮ್ಮದು ಯಾವ ರೀತಿಯಾಗಿ ತೋರಿಸ್ತಾ ಇದೆಯಲ್ಲ ಸ್ಟೇಟಸನ್ನು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಅಪ್ಡೇಟ್ ಮಾಡಿ, ಅಂದರೆ ಕಮೆಂಟ್ ಮಾಡಿ. ನಾನು ನಿಮಗೆ ಹೈಯರ್ ಸ್ಟಡಿ ತೋರಿಸ್ತಾ ಇದ್ದರೆ ಏನು ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಇನ್ನೂ ಕೂಡ ಯು ಆರ್ ನಾಟ್ ಎಲಿಜಿಬಲ್ ಆ್ಯಸ್ ಪರ್ UCMS ಪರ್ಸ್ಯೂಸಿಂಗ್ ಹೈಯರ್ ಸ್ಟಡಿ ಅಂತಾನೆ ತೋರಿಸ್ತಾ ಇರೋರು ಏನು ಮಾಡಬೇಕಪ್ಪ ಅಂದರೆ, ಮೊದಲು ನಿಮಗೆ ನಿಮ್ಮ ಒಂದು ಡಿಸ್ಟಿಕ್ ಯಾವ್ದು ಬರುತ್ತೆ ಆ ಒಂದು ಡಿಸ್ಟಿಕ್ನಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಆಫೀಸ್ ಇರುತ್ತೆ. ಸೊ ಅಲ್ಲಿ ಹೋಗಿ ನೀವು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನು ವೆರಿಫೈ ಮಾಡಿಸ್ಬೇಕಾಗತ್ತೆ. ಮೊದಲನೇದಾಗಿ ನೀವು SAP ID ಅನ್ನೋದನ್ನು ಕ್ರಿಯೇಟ್ ಮಾಡ್ಕೋಬೇಕು. SAP IDಗೆ ನೀವು SAP IDಯನ್ನು ಕ್ರಿಯೇಟ್ ಮಾಡ್ಕೊಂಡಾದಮೇಲೆ ನೀವು ಅಲ್ಲಿ ಅಪ್ಲಿಕೇಶನ್ ನೀವು ವೆರಿಫೈ ಮಾಡಬೇಕಾಗತ್ತೆ. SAP IDಯನ್ನು ಕ್ರಿಯೇಟ್ ಮಾಡಿಕೊಂಡೇ ನೀವು ಕೊಡ್ಲಿಕ್ಕೆ ಹೋಗಿ, ಮತ್ತು ಅಲ್ಲಿ ಅವರು ಕೂಡ ಅಲ್ಲಿ ಹೋದರೆ SAP IDಯನ್ನು ಕೇಳ್ತಾರೆ. ನಿಮ್ಮ ಒಂದು ಹತ್ತಿರದ CSC ಸೆಂಟರ್ಗಳಲ್ಲಿ ಮಾಡಿಕೊಡ್ತಾರೆ. ಕೌಶಲ್ಯ ಅಭಿವೃದ್ಧಿ ಸ್ಕೀಮ್ನಲ್ಲಿ SAP ID ಮಾಡಿಕೊಡು ಅಂತ ಹೇಳಿದರೆ ನಿಮಗೆ SAP ID ಸಿಗುತ್ತೆ. ಸೊ ಅದನ್ನು ತಗೊಂಡು ನಿಮ್ಮ ಅಪ್ಲಿಕೇಶನ್ ಫಾರ್ಮು, ನಿಮ್ಮ ಒಂದು 3 ಅಂದರೆ 10th ಆಗಿರ್ಬೋದು, ಸೆಕೆಂಡ್ ಇಯರ್ ಆಗಿರ್ಬೋದು, ಅಥವಾ ಡಿಗ್ರಿ ಫೈನಲ್ ಇಯರ್ ಆಗಿರ್ಬೋದು, ಆ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟರೆ ನಿಮ್ಮದು ಅಪ್ಲಿಕೇಶನ್ ವೆರಿಫೈ ಆಗುತ್ತೆ. ಸೊ SAP IDಯನ್ನು ನಿಮ್ಮ ಒಂದು ಅಪ್ಲಿಕೇಶನ್ ಹಾಕಿರ್ತಿರಲ್ಲ ಆ ಒಂದು ಫಾರ್ಮ್ ಮೇಲೆ ಬರೆದು ಕೊಡಬೇಕಾಗತ್ತೆ. ಸೊ ಅಷ್ಟು ಮಾಡಿದರೆ ನಿಮ್ಮದು ಅಪ್ಲಿಕೇಶನ್ ವೆರಿಫೈ ಆಗುತ್ತೆ. ನಾನು ಕೊಟ್ಟು ಬಂದು 2 ಮಂತ್ಸ್ ಆಯಿತು. ಸೊ 2 ಮಂತ್ಸ್ನಲ್ಲಿ 2 ತಿಂಗಳದು ಅಪ್ಡೇಟ್ ಆಗಿದೆ. ಸೊ ನಿಮ್ಮದು ಕೂಡ ಅಪ್ಡೇಟ್ ಆಗಿದರೆ ಮಾಡಿಸ್ಲಿಕ್ಕೆ ಹೋಗಬೇಡಿ. ಅಪ್ಡೇಟ್ ಆಗಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ನಿಮ್ಮ ಒಂದು ಡಿಸ್ಟಿಕ್ ಆಫೀಸ್ಗೆ ಹೋಗಿ ಸ್ಕಿಲ್ ಡೆವಲಪ್ಮೆಂಟ್ಗೆ ಹೋಗಿ ಅಪ್ಲಿಕೇಶನ್ನ ವೆರಿಫೈ ಮಾಡಿಸಿ. ಸೊ ಎಲ್ಲರದು ಕೂಡ ಅಪ್ಡೇಟ್ ಆಗುತ್ತೆ. ಭಾಳಷ್ಟು ದಿನಗಳಿಂದ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೆ. ಏನೂ ಅಪ್ಡೇಟ್ ಆಗದೇ ಇರೋ ಕಾರಣ ನನಗೆ ಸುಮ್ಮನೆ ವಿಡಿಯೋ ಮಾಡಿ ಹಾಕಲಿಕ್ಕೆ ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರ ಎಲ್ಲರದು ಕೂಡ ಅಪ್ಡೇಟ್ ಕೂಡ ಆಗ್ತಾಯಿದೆ. ಸೊ ಯಾರ್ದು ಹಿಂದಿನ ಅಮೌಂಟ್ ಉಳಿತಾ ಇದೆ ಅವ್ರದ್ದು ಕೂಡ ಹಿಂದಿನ ಅಮೌಂಟ್ ಕ್ರೆಡಿಟ್ ಆಗ್ತಾಯಿದೆ. ಸೊ ಇಷ್ಟು ಜೂನ್ ತಿಂಗಳದು ಅಪ್ಡೇಟ್ ಬಗ್ಗೆ ನಾನು ಮಾಹಿತಿ ನೀಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆದಷ್ಟು ಜನರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು. ಶುಭ ದಿನ.